ಕೇರಳದಲ್ಲಿ ಬುದ್ಧಿವಂತಿಕೆ ಮತ್ತು ಮೆರಿಟ್ ಮಾತ್ರ ನೇಮಕಾತಿಯ ಮಾನದಂಡ ಅಂತ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದ ನಮ್ಮ ಮಕ್ಕಳು ಕರ್ನಾಟಕದಲ್ಲಿಯೇ ಉದ್ಯೋಗ ಪಡೆಯಲು ಅರ್ಹ. ಕೇರಳದಲ್ಲಿ ಬುದ್ಧಿವಂತಿಕೆ ಮೆರಿಟ್ ಎರಡೇ ಇದ್ದಿದ್ರೆ ಇಲ್ಲಿವರೆಗೂ ಉದ್ಧಾರ ಆಗಕ್ಕೆ ನಿಮಗೆ ಬಡದಿದ್ದ ರೋಗ ಏನಾವಾಗ ಆ ಸ್ಟೇಟ್ಗೆ? ನಮ್ಮನ್ನು ನೋಡಿದ್ರೆ ಎದ್ರಕೊಂಡು ಹುಚ್ಚೊಯ್ಕೊಳ್ತಿದ್ದೀನಿ ನನ್ನ ಮಕ್ಕಳೆಲ್ಲ. ಇವತ್ತು ನನ್ನ ಮುಂದೆನೆ ಎದೆ ನಿಗ್ರಿಸ್ಕೊಂಡು ಮೀಸೆ ತಿರ್ಸ್ಕೊಂಡು ಓಡಾಡ್ತಾರೆ. ಯಾಕೆ ಈ ಸ್ಟೇಟ್ ಇವತ್ತು ಫಿನಾನ್ಷಿಯಲಿ ಆ ಸ್ಟೇಜಿಗೆ ಬಂದಿದೆ? ಯಾಕೆ ಬಂತು? ಯಾರು ಕೇಳ್ಕೊಳ್ಳಲ್ಲ ತಾನೆ. ಯಾಕೆ ಅಲ್ಲಿರೋ ಹುಡುಗರುಗಳು ಬೇರೆ ರಾಜ್ಯಗಳಿಗೆ ಓಡೋಗ್ತಾರೆ ಜಾಬ್ ಗಂಗಾರೆ? ಕಂಡವ್ರ ಕಾಸಲ್ಲಿ 10 ಪೈಸಾ ಸಿಗುತ್ತೆ ಅಂದ್ರೂ ಆಸೆ ಪಡಬಾರ್ದು. ಸ್ವಲ್ಪ ಅರ್ಥ ಆಗೋ ತರ ಹೇಳ್ತೀರಾ? ಬೇರೆಯವ್ರ ದುಡ್ಡು ನಮ್ಗೆ ಯಾಕೆ ಅಂತೀನಿ. ಕಂಡವ್ರ ಕಾಸು ಕಕ್ಕ ಇದ್ದಂಗೆ. ಏನು ಕೊಡೋಗ್ಬೇಕವರು? ನಿಮ್ಮ ರಾಜ್ಯದಲ್ಲೇ ಇದ್ದಿದ್ದಿದ್ರೆ ಬಂಡವಾಳ ಹುಡುಕ್ತೀವಿ ಅಂದ್ರೆ ಬಂಡವಾಳ ಇದ್ರೆ ತಾನೇ ನಿಮ್ಮ ಹತ್ರ ಕೇರಳದಲ್ಲಿ. Emotional damage. ಯು ಆರ್ ಒನ್ ಆಫ್ ದಿ ಮೋಸ್ಟ್ ಫಿನಾನ್ಷಿಯಲಿ ವೆರಿ ಟಫ್ ಸ್ಟೇಟ್ ಅದು. ಬಂಡವಾಳ ಹೊಡ್ಬಿಡ್ತಾರಂತೆ. ಎಲ್ಲಿಂದ? ಕೇರಳದ ಒಂದೇ ಉದ್ದೇಶ ಅಂದ್ರೆ ಕೇರಳ ಮೊದಲಿಂದ ಅನ್ನೋದು ಎಜುಕೇಶನ್ ಸ್ವಲ್ಪ ಮುಂದೆ. ಹಾಗಾಗಲ್ಲ, ಮಕ್ಕಳು ಓದ್ಬಿಡತ್ವೆ, ಅಲ್ಲಿ ಉದ್ಯೋಗ ಸೃಷ್ಟಿ ಆಗಲ್ಲ, ಹೊರಗೆ ಬರಲೇಬೇಕವು, ಬೇರೆ ದಾರಿ ಇಲ್ಲ. ಅದರಲ್ಲಿ ಪ್ರಮುಖ ಆಕರ್ಷಣೀಯ ರಾಜ್ಯ ಕರ್ನಾಟಕನೇ. ಮೊದಲು ಬಿಟ್ಟು ಆಮೇಲೆ ಹೊಡಿತೀವಿ. ನಾವು ಕೊಟ್ಟ ಮಾತು ಇಟ್ಟ ಬಾಣ ಯಾವತ್ತೂ ಗುರಿ ತಪ್ಪೋದಿಲ್ಲ. ಈ ಕಡೆಗೆ ಶಿಫ್ಟ್ ಒಂದು ಮೇಜರ್ ಅಲ್ಲಿ ಇನ್ಯಾರೋ ಪೇ ಸಿ ಎಂ ಅಲ್ಲ ಫೋನ್ ಪೇನವ್ರು ಯಾರೋ ಹೇಳಿದ್ದಾರೆ. ಕರೆಕ್ಷನ್, ನನಗೆ ಕರೆಕ್ಷನ್. ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದ ನಮ್ಮ ಮಕ್ಕಳು ಕರ್ನಾಟಕದಲ್ಲಿ ಉದ್ಯೋಗ ಮಾಡಕ್ಕೆ ಅರ್ಹರಲ್ವಾ ಅಂತ. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಸರ್. ನನ್ನ ಪ್ರಕಾರದಲ್ಲಿ ಸರಿ ಇದೆ ಅವ್ರದ್ದು. ಕರ್ನಾಟಕದಲ್ಲಿ ಹುಟ್ಟಿದ್ದ ಮಕ್ಕಳು ಯಾವ ರಾಜ್ಯದಿಂದಾದರೂ ಬಂದು ಈ ರಾಜ್ಯದಲ್ಲಿ ಬಂದಾಗ ತಂದೆ ತಾಯಿ ಇಲ್ಲಿ ಮಕ್ಕಳು ಹುಟ್ಟಿದ್ರೆ ಆ ಮಕ್ಕಳು ಈ ರಾಜ್ಯದ ಕೆಲಸ ಮಾಡಕ್ಕೆ ಅರ್ಹರಲ್ಲ ಅಂತ ಹೇಳಕ್ ಬರದೇ ಇಲ್ಲ, ಬರಬಾರ್ದು. ನನ್ನ ಪ್ರಶ್ನೆ ಇಷ್ಟೇ, ಬಂದ ಮೇಲೆ ಉಡಾಫೆ ಹೊಡ್ಕೊಂಡು ಕನ್ನಡನೇ ಕಲಿಬೇಕಾಗಿಲ್ಲ ಅನ್ನೋ ತೋರ್ಸೋನ್ಗೆ ಬಾರಿಸ್ಬೇಕು ಹಿಡ್ಕೊಂಡು ಅಂತ ನಾನು ಹೇಳ್ತಿರೋದು. ಆಸಕ್ತಿನೇ ಅದನ್ನ ನಾವು ಹೇಳ್ತಿರೋದು ಇಲ್ಲಿ. ನೀನು ವರ್ಷನೇ ಅರ್ಥವಾಗಲ್ಲಯ್ಯ. ನಾ ಕಲಿಬೇಕಾಗೇ ಇಲ್ಲ, ನನ್ನ ಇಷ್ಟದಂಗೆ ಇರ್ತೀನಿ. ನಿನ್ನ ಇಷ್ಟದಂಗಿದ್ರೆ ಇರಕ್ಕೋಗು ನಿನ್ನ ರಾಜ್ಯಕ್ಕೆ. ಅನ್ನ ತಿನ್ನಕ್ಕೆ ಬಂದವನು ಕಲಿಯಲ್ಲ ಅನ್ನೋದಿದ್ರೆ ಹೇಗೆ? ಅಥವಾ ಇಲ್ಲಿ ನಾನು ದುಡ್ಡು ಮಾಡಕ್ ಬಂದಿದ್ದೀನಿ ಇಂದೊಂದು ಕಲಿಯಲ್ಲ ಅಂದ್ರೆ ಹೇಗೆ? ಸ್ಥಳೀಯರಿಗೆ ಜಾಗ ಕೊಡಲ್ಲ ಅಂದ್ರೆ ಹೇಗದು? ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಗೆಟ್ ಲಾಸ್ಟ್.